Hi guys, good morning and welcome back to my channel. ಈಗ ಆನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. Hi guys, good morning, welcome back to my channel. So ಇವತ್ತು ಯಾವ ಹೇಳು ಫ್ರೈಡೇ. ಸೊ ಗೈಸ್ ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ನಮಗೆ ರಜಾ ಕೊಟ್ಟಿದ್ದಾರೆ. ಕಾಲೇಜ್ ವೋಟ್ ಹಾಕ್ಬೇಕಂತ ರಜಾ ಕೊಟ್ಟಿದ್ದಾರೆ. ಆದರೆ ನಮ್ದು ವೋಟರ್ ರೆಡಿನೇ ಇಲ್ಲ. ಆ ವೋಟರ್ ಐ ಡಿ ಮಾಡ್ಸಕ್ಕೆ ಹೋದಾಗಲೇ ಒಂದು ದೊಡ್ಡ ಕತೆ ಆಗಿತ್ತು. ಏನು ಹೇಳು? ಆಧಾರ್ ಕಾರ್ಡ್. ಗೈಸ್ ಏನು ಗೊತ್ತಾ, ನಾನು ವೋಟರ್ ಐ ಡಿ ಮಾಡಿಸ್ಬೇಕಂತ ಫಸ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು. ಯಾಕಂದರೆ ನನ್ನ ಅಜ್ಜಿ ಮನೇಲಿತ್ತು ಆಧಾರ್ ಕಾರ್ಡ್ ಅಡ್ರೆಸ್ಸು, ಅದನ್ನ ಇಲ್ಲಿಗೆ ಚೇಂಜ್ ಮಾಡಿಸ್ಬೇಕಿತ್ತು. ಅದಕ್ಕೆ ನಾನು ಚಂದ್ರ ಲೇಔಟಲ್ಲಿ ಅಡ್ರೆಸ್ ಚೇಂಜ್ ಮಾಡ್ಸಕ್ಕೆ, ನಮ್ಮದು ಬೆಂಗಳೂರು ಅಲ್ಲಿರೋದು, ಅಲ್ಲಿಗೆ ಹೋಗೋಕ್ಕೆ ಅಡ್ರೆಸ್ ಫಸ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಸೋಣ, ಅದಾದಮೇಲೆ ವೋಟರ್ ಐ ಡಿ ಮಾಡ್ಸೋಣ ಅಂತ ಚೇಂಜ್ ಮಾಡ್ಸಕ್ಕೆ ಹೋಗಿದೆ. ಹೋಗ್ಬೇಕಾದ್ರೆ ಹೋಗ್ಬಿಟ್ಟೆ ಅದು ಒಬ್ಬಳೇ ಹೋಗ್ಬಿಟ್ಟಿದ್ದೀನಿ. ಬರಬೇಕಾದ್ರೆ ಎಂಥ ದೊಡ್ಡ ಕ್ಲೀನ್ ಆಗ್ಬಿಟ್ಟೈತೆ ಅಂದರೆ ಏನು ಹೇಳು ಕಳ್ಳ. ನಮ್ಮ ಅಕ್ಕ ಇರಿ ಕಂಟಿನ್ಯೂ ಬೇಡ ನಾನೇ ಹೇಳ್ತೀನಿ. ನಮ್ಮ ಅಕ್ಕಂಗೆ ಅರ್ಧ ಬರ್ಧ ಗೊತ್ತಿಲ್ಲ. ನಾನು ಫೋನ್ನ ಫಸ್ಟ್ ಕೇಳಿದೆ ಏನೇನು ಬೇಕು ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಅಂತ. ಇವಾಗ ಏನೋ ಅಡ್ರೆಸ್ ಚೇಂಜ್ ಮಾಡ್ಸಕ್ಕೆ ಅವ್ರ ಅಮ್ಮ ಬರಬೇಕಂತೆ, ಬಟ್ ನಾನು ಒಬ್ಬಳೇ ಹೋಗಿದ್ದೆ, ನಿಮ್ಮ ಮಮ್ಮಿ ಬರಬೇಕಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಮಾಡೋಣ ಅಂತ ಈಚೆ ಬಂದ್ಬಿಟ್ಟು ಒಂದು ಹಪ್ಪ ಹತ್ತಿದ್ದೀನಿ. ಅಂದರೆ ಅದು ಡೌನಲ್ಲಿ ಇರೋದು ಬೆಂಗಳೂರನ್ನು. ಹಪ್ಪ ಹತ್ಬಿಟ್ಟು ಬರ್ತಾ ಇದ್ದೆ. ಆವಾಗ ನಾನು ನಮ್ಮ ಅಮ್ಮಂಗೆ ಹೆಂಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಅವಾಗ ಒಬ್ಬ ಕಳ್ಳ ಬಂದ್ಬಿಟ್ಟು ನನ್ನ ಫೋನ್ ಹಿಂಗೆ ಎಲ್ಲಿ ನೀನು ಫೋನ್ ಹಿಂಗೆ ಹಿಡ್ಕೊಂಡು ಹಿಂಗೆ ಹತ್ತಿದ್ದು ಅಷ್ಟೇ. ನಮ್ಮಮ್ಮ ಫೋನು ಎತ್ತಿಲ್ಲ, ಹಂಗೆ ಕಿತ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟ. ನಾನು ಸದ್ಯ ಏನು ಮಾಡ್ಬಿಟ್ಟಿದ್ದೀನಿ, ಅವತ್ತೇ ನಾನು ಗಟ್ಟಿ ಹಿಂಗೆ ಹಿಡ್ಕೊಂಡಿದ್ದಿದ್ರೆ ಹಿಂಗೆ ಕಿತ್ಕೊಂಡು ಹೋಗ್ಬಿಡೋನು. ಅದು ಗಾಡಿ ಬಂದಿದ್ದಾನೆ. ಆಮೇಲೆ ನಾನು ಹಿಂಗೆ ಹಿಡ್ಕೊಂಡಿದ್ದೆ, ಹಿಂಗೆ ಗಟ್ಟಿಗೆ ಹಿಡ್ಕೊಂಡಿದ್ದೆ. ಅವ್ನು ಹಿಂಗೆ ಕಿತ್ಕೊಂಡು ಹೋಗೋದು ಫೋನ್ ಬಂದಿಲ್ಲ. ಫುಲ್ಲು ಇಲ್ಲೆಲ್ಲ ಪರ್ಚ್ಬಿಟ್ಟಿದ್ದಾನೆ. ನಂದು ಫೋಟೋ ಇಲ್ಲ ನನ್ನ ಹತ್ರ, ಇಲ್ಲ ತೋರಿಸ್ತಾ ಇದೆ. ಫುಲ್ಲು ಇಲ್ಲೆಲ್ಲ ಪರ್ಚ್ಬಿಟ್ಟಿದ್ದಾನೆ. ನಾನು ಫುಲ್ಲು ಹೆಂಗೆ ಗಾಬರಿ ಆಗೋದು ಅಂದರೆ ಫೋನ್ ಕಟ್ ಮಾಡಿಬಿಟ್ಟು ಫೋನ್ ತೊಗೊಂಡು ಬ್ಲೇಸರ್ಗೆ ಹಾಕೊಂಡು ಓಡು ಪಟ್ ಅಂತ. ಅವ್ನು ಹಿಂಗೆ ಗಾಡೀಲಿ ಹೋಗ್ಬಿಟ್ಟು ಹೆಂಗೆ ಕಿತ್ಕೊಳ್ಳೋಕೋದ, ಅವ್ನು ಕಿತ್ಕೊಳ್ಳೋಕ್ಕಾಗಿಲ್ಲ. ಹಿಂಗೆ ಪರ್ಚ್ಬಿಟ್ಟು ಗಾಡೀಲಿ ಹೋಗ್ಬಿಟ್ಟು ಅವನು. ನಂಗೆ ಫುಲ್ ಭಯ ಆಗೋಯ್ತು. ಯಾರಿಗೂ ಫೋನ್ ಮಾಡಿಲ್ಲ ನಾನು. ಅಯ್ಯೋ ಫುಲ್ ಭಯ. ನಾನು ಫಸ್ಟ್ ನಮ್ಮ ಮಮ್ಮಿ ನೋಡ್ಬೇಕು ಅಂತ ಹೆಂಗೋ ಮಾಡಿ ಮನೆಗೆ ಬಂದ್ಬಿಟ್ಟು ಆಮೇಲೆ ಮತ್ತೆ ಬೇಗ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಬಿಟ್ಟು ಬಂದ್ಬಿಟ್ಟು ಅವಾಗ ನಮ್ಮ ಮನೆ ಏನೋ ಕ್ಲೀನಿಂಗ್ ನಡೀತಾ ಇತ್ತು. ಏನು ಇತ್ತಿಲ್ಲ ಅವಾಗ ಯುಗಾದಿನ ಅಮಾವಾಸ್ಯೆನೋ ಏನೋ ಇತ್ತು. ಅಮಾವಾಸ್ಯೆಗೆ ಮನೆ ಕ್ಲೀನ್ ಮಾಡ್ತಾ ಇದ್ವಿ ನಾವು, ಪೂಜೆ ಮಾಡ್ತೀವಿ ಅಂತ ಕ್ಲೀನಿಂಗ್ ನಡೀತಾ ಇತ್ತು. ಆಗ ನಮ್ಮ ಅಕ್ಕ ನಾನು ಬಂದಿದ ತಕ್ಷಣ ಹೇಳಿದೆ, ನಾನು ಇವತ್ತು ಬಂದಿದ್ದೆ ಹೆಚ್ಚು ಫುಲ್ ಸುಸ್ತಾಗ್ಬಿಟ್ಟಿದೆ ಅಂದೆ. ನಮ್ಮ ಅಕ್ಕ ಏನು ಅಂದ್ಕೊಂಡು ಕಳ್ಳಿ ಮನೆ ಕ್ಲೀನ್ ಮಾಡೋದಕ್ಕೆ ಸುಳ್ಳು ಹೇಳ್ತಾವಳೆ. ಮನೆ ಕ್ಲೀನ್ ಎಲ್ಲ ಆಯಿತು, ನಮ್ಮದು ಅರ್ಧ ಮಾತ್ರ ಮಾಡಬೇಕಾಗಿರೋದು ನಮ್ಮದು. ನಾನು ಇಲ್ಲ ಅಂತ ಹೇಳಿದೆ. ಅವನು ಇಲ್ಲಿ ಪರಿಚಿರೋದು ನಂಗೆ ಗೊತ್ತಿಲ್ಲ, ನಾನು ಬೈದಲ್ಲಿ ಬಂದ್ಬಿಟ್ಟಿದ್ದೀನಿ ಆಯ್ತಾ. ನಂಗೆ ಗೊತ್ತಿಲ್ಲ ಅವ್ನಿಗೆಲ್ಲ ಪರಿಚಿದಲ್ಲಿ ಇಲ್ಲಿ ಹಿಂಗೆ ಮಾರ್ಕ್ ಆಗ್ಬಿಟ್ಟೈತೆ ಅಂತ. ನಾನು ಬಂದೆ, ನನಗೆ ಫುಲ್ ಭಯ ಆಗ್ಬಿಡ್ತು. ನಂಗೆ ಅದು ಉರಿತಾ ಇರೋದು ನಂಗೆ ಏನು ಗೊತ್ತಾಗಿಲ್ಲ. ನಾನು ಜಸ್ಟ್ ಮನೆಗೆ ಬಂದ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮಮ್ಮ ನೋಡಿದ ತಕ್ಷಣ ನಮ್ಮಮ್ಮ ಏನೇ ಇದು ಇಲ್ಲಿ ಹಿಂಗೆ ಮಾಡ್ಕೊಂತ ಸುಮ್ಮನೆ ಅಳ್ತಾವ್ರು. ನಮ್ಮ ಅಪ್ಪ ಹೆಂಗೆ ಅಳ್ತಾವ್ರು ಗೊತ್ತಾ, ಪಾತ್ರೆ ತೊಳಿತಾವ್ರು ಇಬ್ರು ಕುತ್ಕೊಂಡು ಅಳ್ತಾವ್ರೆ. ನಾನು ಏನೇ ಆಮೇಲೆ ಏನಿದು ಇಲ್ಲಿ ಮಾರ್ಕಂದ್ರು. ಅವಾಗ ಹೇಳ್ದಂಗೆ ಈಗ ನಿಂಗೆ ಫೋನ್ ಮಾಡಿದೆ ಹಿಂಗೆ ಕಿತ್ಕೊಬಿಟ್ರು. ಅವಾಗ ಫುಲ್ ಇಲ್ಲಿ ಮಾರ್ಕಂತ ಅಪ್ಪ. ಅದಾದ್ಮೇಲೆ ಅಂತೂ ನನಗೆ ಆಧಾರ್ ಕಾರ್ಡ್ ಡ್ರೆಸ್ಸು ಚೇಂಜ್ಗೆ ಹೋಗಿಲ್ಲ, ಎಲೆಕ್ಷನ್ ಕಾರ್ಡ್ಗೂ ಮಾಡಿಸಿತ್ತು, ಎಲೆಕ್ಷನ್ ಕಾರ್ಡು ಮಾಡ್ಸಕ್ಕೆ ಹೋಗಿಲ್ಲ. ಆಮೇಲೆ ಮಾವಂದಿರಲ್ಲ ಅಲ್ಲೇ ಬಂದೆ, ಫೋನ್ ಮಾಡಬೇಕಿತ್ತು, ಅದು ಇದು ಏನೇನೋ ಹೇಳಿದ್ರು, ಫೋನ್ ಮಾಡಬೇಕಿತ್ತು, ನಾವು ಬರ್ತಾ ಇದ್ವಿ ಕತೆ ಅದು ಇದು. ಆದರೆ ನಾನು ಫಸ್ಟ್ ನನ್ನ ಮನೆಗೆ ಬಂದರೆ ಸಾಕು ಅನ್ಸ್ಬಿಟ್ಟಿತ್ತು. ಅದಾದ್ಮೇಲೆ ಅಂತೂ ನಾನು ಎಲ್ಲೂ ಜನ ಮಧ್ಯ ನಾನು ಫೋನ್ನ ಹಿಂಗೆ ಎತ್ತಿಂಗ್ ತೆಗೆಯೋದೇ ಇಲ್ಲ. ನನ್ನ ಫೋನೇ ಎತ್ತಲ್ಲ ನಾನು ಜನದ ಮಧ್ಯೆ. ಎಷ್ಟೋ ಕಡೆ ನಾನು ಬ್ಲಾಗ್ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ಚಿಕ್ಕಪೇಟೆಗೆಲ್ಲ ಹೋಗಿದ್ವಿ ಅಲ್ವಾ, ನಾನು ಬ್ಲಾಗೇ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಫೋನ್ ಎತ್ಬಿಟ್ಟು ಅವ್ನು ಕಿತ್ಕೊಳ್ಳೋಕೆ ಹೋಗಕ್ಕೆ ಬಂದ್ಬಿಟ್ಟು ಅದೆಲ್ಲ ಯಾಕೆ ಬೇಕಂತ. ಅದು ಮಧ್ಯಾಹ್ನ 1:30 ಅನಿಸುತ್ತೆ. 1:30 ಕರೆಕ್ಟಾಗಿ 1:30 ಹಂಗೆ ಮಾಡಿಬಿಟ್ಟಿದ್ದು. ಅದಕ್ಕೆ ನಾನು ಆಮೇಲೆ ಮಾಡಿಸಿಲ್ಲ, ಅಡ್ರೆಸ್ ಚೇಂಜ್ ಮಾಡಿಸಿಲ್ಲ. ಅದಾಗಿ 1 ಮಂತ್ ಏನೋ 1-2 ಮಂತ್ಸ್ ಆದಮೇಲೆ ನಮ್ಮ ಅಮ್ಮನ್ನೇ ಕರ್ಕೊಂಡೋಗಿ ಮತ್ತೆ ಚೇಂಜ್ ಮಾಡಿಸಿದೆ. ಆಮೇಲೆ ಲಾಸ್ಟ್ ಮಂತ್ ಏನೋ ಎಲೆಕ್ಷನ್ ಕಾರ್ಡ್ ಮಾಡಿಸಿದೆ. ನಮ್ಮ ಅಕ್ಕ ಹೇಳಿದ್ಲು ಬೇಗ ಬಂದ್ಬಿಡುತ್ತೆ ಕಣೆ ಈಗ ಎಲೆಕ್ಷನ್ ಟೈಮಲ್ಲಿ ಅಂತ, ಬಟ್ ಬಂದಿಲ್ಲ. ಸೊ ಅದಕ್ಕೆ ನಾನು ಓಟ್ ಹಾಕಿಲ್ಲ. ನಮ್ಮ ಅಕ್ಕ ಓಟ್ ಹಾಕಿದ್ದಾಳೆ, ಕೇಳ್ತೀನಿ ತೋರಿಸ್ತೀನಿ. ಸೊ ಗೈಸ್ ನಮ್ಮ ಅಕ್ಕ ಓಟ್ ಹಾಕಿ ಬಂದಿದ್ದಾಳೆ. ಇರಿ ಅವಳು ಎಲ್ಲಿಗೆ ಏನು ಹಾಕಿದ್ಲು ಎಲ್ಲ ಕೇಳೋಣ. ನನ್ನ ವೋಟರ್ ಐ ಡಿ ಕತೆ ಒಂದು ದೊಡ್ಡದು. ಇವಳ್ದು ಒಂದು ಕತೆ ಆಗಿದೆ ನೋಡಿ. ಇವಳ್ದು ಓಟ್ ಇವತ್ತು ಒಂದು ಕತೆ. ಏನು ಬ್ಲಾಗ್ದು ಟೈಟಲ್ ಏನಿಡ್ಬೋದು? ಒಂದು ಓಟಿನ ಕತೆ ಗೈಸಿರಿ. ನಾನು ಓಟ್ ಹಾಕಿ ಬಂದು ಓಟ್ದೊಂದು ಕತೆ ಆಗಿದೆ ಅವಳದು. ಏನು ಕತೆ ಆಯ್ತಂದ್ರೆ, ನಂದು ಬೂತ್ ನಂಬರೇ ಚೇಂಜ್. ನನ್ನ ಬೂತ್ ನಂಬರ್ ಇದ್ದಿದ್ದು 264. ನನಗೆ ಗೊತ್ತಿರೋ ಅಣ್ಣ ನನ್ನ ರೋಡಲ್ಲೇ ಸಿಕ್ಬಿಟ್ಟು ಬಾ ನಿಂಗೆ ಬರ್ಕೊಡ್ತೀನಿ ಅಂತ ಅವರೇ ಕರ್ಕೊಂಡು ತಪ್ಪು ನಂಬರ್ ಬರ್ಕೊಟ್ಟಿದ್ದಂದ್ರೆ ಓಟ್ ಬೂತ್ ಮುಂದೆ ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಕ್ಯೂ ಅಲ್ಲಿ ಅರ್ಧ ಗಂಟೆ ನಿಂತಾದ್ಮೇಲೆ ಬೂತ್ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಅಲ್ಲಿ ನನ್ನ ನಂಬರೇ ಇಲ್ಲ, ವೋಟರ್ ನಂಬರ್. ಅವ್ರು ಹೇಳಿದ್ರು ನಿಮ್ಮ ನಂಬರ್ ಇರಲಿಲ್ಲ, ಮತ್ತೆ ವಾಪಸ್ ಹೋಗಿ ಅಂತ. ವಾಪಸ್ ಹೋದ್ಮೇಲೆ ಗೊತ್ತಾಯ್ತು ನನ್ನ ಬೂತಲ್ಲಿ ಜನನೇ ಇರಲಿಲ್ಲ. ನಾನು 5 ನಿಮಿಷಕ್ಕೆ ಆಗೋ ಕೆಲಸಕ್ಕೆ ಅರ್ಧ ಗಂಟೆ ವೇಸ್ಟ್ ಮಾಡಿದೆ. ಅದಕ್ಕೆ ಯಾರು ಮಾತು ಕೇಳಬಾರ್ದು, ಇವಳೇ ಹೋಗಿ ಹಾಕ್ಬೇಕು ಓಟ್ ಹಾಕ್ಬೇಕಲ್ಲ, ಅವರು ನಂಬರ್ ಬರ್ಕೊಡ್ಬೇಕು. ಯಾಕಂದ್ರೆ ಹುಡ್ಕಲ್ಲ ಅವರು. ಇವರು ಅರ್ಜೆಂಟಲ್ಲಿ ನಂಬರ್ ಬರ್ಕೊಟ್ಟಿದ್ರು. ಇವಳನ್ನ ಕರ್ಕೊಂಡಿದ್ದವ್ರು ಬ್ಲಾಗ್ ನೋಡಿರೋರು ನೋಡಿ ಪಾಪ ಹೆಲ್ಪ್ ಮಾಡಿದ್ರೆ ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾವಳೆ.
ಅವ್ರು ಹೆಲ್ಪ್ ಮಾಡಿದ್ರು, ನಾನು ಅವ್ರ ಬಗ್ಗೆ ನೋಡ್ತಾರೆ. ಆದರೆ ಬರ್ಬೇಕಾದ್ರೆ ಅವ್ರಿಗೆ ಹೇಳಿ ಬಂದೆ, ಸಪ್ತಪ್ ನಂಬರ್ ಬರ್ಕೊಟ್ಟಿದ್ದೀರಾ ಅಂತ ಹೇಳಿದೆ. ವೋಟ್ ಮಾಡಿ ಎಲ್ಲರೂ. ಆದರೆ ಯಾರಿಗಾಗ್ತಿ ಅಂತ ಅವ್ಳು ಹೇಳ್ಬಾರ್ದು. ನಾನು ಹೇಳೋದು ಇಲ್ಲ, ಅವ್ಳು ಹೇಳಲ್ಲ. ನಾನು ಒಂದ್ಸಲಿನೂ ವೋಟ್ ಹಾಕಿಲ್ಲ ಇನ್ನೂ. ನೀನು ಯಾರಿಗೆ ವೋಟ್ ಹಾಕ್ತೀಯ? ನಾನು ಯಾರಿಗೂ ಓಟೇ ಹಾಕಿಲ್ಲ. ನಾನು ವೋಟರ್ ಐಡಿನೇ ಗೊತ್ತಿಲ್ಲ, ಅದು ಹೆಂಗೆ ಹೋಗಿ ಹೆಂಗೆ ಹಾಕ್ಬೇಕು ಏನು ಗೊತ್ತಿಲ್ಲ. ವೋಟರ್ ಐಡಿನೇ ಇಲ್ವಲ್ಲ. ನೀವು ಹೋಗ್ತಾ ಇರೋ ಹುಡುಗಿ ನಂದು ಇಲ್ಲ ಗೈಸ್. ನಾನು ವೋಟರ್ ಅದೇ ಹೇಳಿಲ್ವಾ ಕತೆ, ಹೆಂಗೆ ಹೋಗಿ ಚೇಂಜ್ ಮಾಡ್ಸೋಕೋದೆ, ಫೋನ್ ಕಿತ್ಕೊಬಿಟ್ರು. ಇಷ್ಟು ಕತೆ ಆದಮೇಲೆ ಯಾರಾದರೂ ಭಯ ಪಟ್ಕೊಂಡು ಹೋಗ್ತಾರ? ತುಂಬ ಭಯ ನಮಗಂತೂ. ಈಗ ಭಯ ಇಲ್ಲ, ಅವಾಗ ಭಯ ಇತ್ತು. ಆಮೇಲೆ ನಮ್ಮ ಮನೇಲಿ ಇವತ್ತು ಟಿಫನ್ ಏನಂದರೆ ಬಿಸಿಬೇಳೆ ಬಾತ್. ನಮ್ಮಮ್ಮ ಏನು ಹೇಳ್ತಾವ್ರಂದರೆ, ಬಿಸಿಬೇಳೆ ಬಾತ್ನ ನಿನ್ನ ಬ್ಲಾಗಲ್ಲಿ 15 ದಿನಕ್ಕೆ ಒಂದ್ಸಲ ಬಿಸಿಬೇಳೆ ಬಾತೆ ಬರುತ್ತೆ ಅಂತ ಹೇಳ್ತಾರೆ ನಮ್ಮಮ್ಮ. ನಾವು ಓದ್ಸಲಿ ನಮ್ಮ ಮನೇಲಿ 50 ನೋಟ್ಸ್ ಹಾಕಿಲ್ಲ. ಕೆಲಸ ನೋಡು ಆಫ್ ಮಾಡ್ಬಿಟ್ಟು ಹೋಗಿ ಎಲ್ಲ ಮನೆಯಲ್ಲೂ ಎರಡು ಮನೆಯಲ್ಲಿ ಪೂಜೆ ಮಾಡಿ ಹೋಗ್ಬಿಟ್ಟವ್ರು ಯಾಕೆ ಅವ್ರ ಮನೇಲಿ ಮಾಡಿದ್ರೆ ನಾವೇನು ಮಾಡಕ್ಕೆ ಇದೆಲ್ಲ ಸೊ ಗೈಸ್ ಟಿಫನ್ ಎಲ್ಲ ಮುಗೀತು. ಟಿಫನ್ ಆದ್ಮೇಲೆ ಸ್ವಲ್ಪ ಕೆಲಸ ಆಯಿತು. ಎಂಥ ಕೆಲಸ ಅಂದರೆ ಫೋನ್ ನೋಡ್ತಾ ಇದ್ದೆ. ಫೋನ್ ನೋಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದೇ ಒಂದು ಕೆಲಸ ಆಗ್ಬಿಟ್ಟಿತ್ತು. ಸೊ ಇವಾಗ ನಮ್ಮ ಚಿಕ್ಕಪ್ಪನ ಮನೆ ಪೂಜೆಗೆ ಹೋಗ್ಬೇಕು. ಅದಕ್ಕೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ತಲೆ ಸಿಕ್ಬಿಡ್ಸೋಣ ಅಂದ್ಕೊಂಡೆ. ಬೆಳಗ್ಗೆ ಯಾವ ತಲೆಯಲ್ಲೇ ಸಿಕ್ಬಿಡಿಸ್ಬಿಡ್ಬೇಕಿತ್ತು. ಬಟ್ ಇವಾಗ ಸ್ವಲ್ಪ ಕಷ್ಟನೇ. ಫುಲ್ ಏರ್ ಡ್ಯಾಮೇಜ್ ಆಗಿಬಿಟ್ಟಿದೆ ಗೈಸ್. ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ. ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನ್ನ ಏರ್ಸು. ಬಟ್ ಇವಾಗ ನಾನು ಎಣ್ಣೆ ಕೂಡ ಹಾಕ್ತಾ ಇಲ್ಲ. ನಮ್ಮಮ್ಮ ಇವಾಗಲೇ ಏನೋ ಹೋಗ್ತಾ ಇದ್ದಾರೆ ನೋಡಿ. ನಾನು ಅದಕ್ಕೆ ವಿಡಿಯೋ ಮಾಡಲ್ಲ. ಮನೇಲಿದ್ದರೆ ನಮ್ಮಮ್ಮ ಇದೇ ಸೈಕು. ಇವಾಗ ತಲೆ ಸಿಕ್ಬಿಡಿಸಿ ಪಟ್ ಅಂತ ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಲೇಟ್ ಆಗ್ಬಿಟ್ಟಿದೆ. ಬಟ್ ನಾನು ಟ್ರೈ ಮಾಡ್ತೀನಿ. ಇವಾಗ ಹೋಗಿ ಫಸ್ಟು ಡ್ರೆಸ್ ಸೆಲೆಕ್ಟ್ ಮಾಡೋಣ. ನನಗೆ ಇದೇ ಒಂದು ಪ್ರಾಬ್ಲಮ್ ಗೈಸ್. ನನಗೆ ಚಿಕ್ಕ ವಯಸ್ಸಿಂದ ಗೊತ್ತಾ, ನಾನೆಲ್ಲಾದರೂ ಹೋಗ್ಬೇಕಂತ ಅಂದರೆ ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ. ಯಾವುದೋ ಕಳೋದು ಯಾಕಂದರೆ ಹಾಕಿರ್ತೀನಿ. ಒಂದು ಇದು ಸರಿ ಇರಲ್ಲ, ಇನ್ನೊಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಎಲ್ಲ ಬಿಚ್ಚಿ ಇಟ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಇವಾಗ ಯಾವ್ದು ಹಾಕೊಳ್ಳೋದು ಏನು ಅಂತೆಲ್ಲ ಫಸ್ಟು ಪ್ಲ್ಯಾನ್ ಮಾಡಬೇಕು. ಸೊ ಪ್ಲ್ಯಾನ್ ಮಾಡಿಬಿಟ್ಟು ಹಾಕ್ಕೊಂಡು ಅಂದರೆ ಡ್ರೆಸ್ ವೇರ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ತಲೆ ಸಿಕ್ಕಿಬಿಡಿಸಿ, ಇದು ನನಗೊಂದು ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ. ನನ್ನ ತಲೆ ಸಿಕ್ಬಿಡ್ಸೋದು ದೊಡ್ಡ ಪ್ರಾಬ್ಲಮ್ಮು ನನಗೆ. ನಾನಿವಾಗ ಏನು ಗೊತ್ತಾ ಗೈಸ್, ಬಿಸಿಲಿಗೆ ಎಣ್ಣೆ ಹಾಕಿದ್ರೆ ಒಂಥರ ತಲೆ ಎಲ್ಲ ಒಂಥರ ಇರಿಟೇಟ್ ಅನಿಸುತ್ತೆ. ನಾನು ಎಣ್ಣೆ ಹಾಕಕ್ಕೆ ಹೋಗ್ತಾ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು. ಇವತ್ತು ಯಾವ ಡೇ? ಇವತ್ತು ಫ್ರೈಡೇ. ನಾಳೆ ಬಂದು ಕಾಲೇಜಿಂದ ಬಂದು ಹಾಕ್ಬಿಟ್ರೆ ಸರಿ ಇರುತ್ತೆ ಗೈಸ್. ಎಣ್ಣೆ ಹಾಕ್ಬೇಕು, ಇಲ್ಲಾಂದರೆ ಏರ್ಸ್ ಅಷ್ಟೇ ಹಾಳಾಗಿ ಹೋಗ್ಬಿಡುತ್ತೆ. ಅದಾದಮೇಲೆ ನೋಡಿ ನಾನು ಪಂಚ್ ನೋಡಿ ಕಾಣಿಸ್ತೀನಿ. ಸೊ ನಾನು ಫಸ್ಟ್ 2 years ಬ್ಯಾಕ್ ನಂದು ಇಷ್ಟಿತ್ತು. ಇಷ್ಟೇ ಕರೆಕ್ಟಾಗಿ ಇಷ್ಟಿತ್ತು. ಆದರೆ ಫಸ್ಟು ನನಗೆ ಫುಲ್ ಉದ್ದಾಯಿತು. ನನ್ನ ಲೆಗ್ಗಿಂದ ಲೆಗ್ಗಿಂದ ತುಂಬ ಉದ್ದಾಯಿತು. ಈ ಒಂದು ಫೋಟೋ ಇದೆ, ನಾನು ನಿಮ್ಗೆ ಹಾಕ್ತೀನಿ ನೋಡಿ. ಲಾಸ್ಟ್ ವಿಡಿಯೋ ಎಂಡ ಫೋಟೋ ಉಟ್ಬಿಟ್ಟು ನಾನು ಎಷ್ಟು ಅಂತ ಹಾಕ್ತೀನಿ. ಅದಾದಮೇಲೆ ಕೋವಿಡ್ ಟೈಮ್ ಬಂತು. ನಂಗೆ ಫುಲ್ ಕೋಲ್ಡು ಅಂದರೆ ಪಾಸಿಟಿವ್ ಬಂದ್ಬಿಟ್ಟಿತ್ತು. ಅದಾದಮೇಲೆ ಏನಾಗುತ್ತೆ, ಫುಲ್ ಕೋಲ್ಡ್ ಅಷ್ಟೇ. ಅದಕ್ಕೆ ಸುಮ್ಮನೆ ತಲೆ ಒಂದಲ್ಲ ಅದೆಲ್ಲ ಬೇಡ ಅಂತ ನಮ್ಮ ಏನು ಮಾಡಿಸ್ಬಿಟ್ಟು ನನಗೆ ಇಷ್ಟು ಮಾಡಿಸ್ಬಿಟ್ಟು. ಅವಾಗ ಲವ್ ಹೋಗ್ತಾ ಇದ್ದೆ, ಲವ್ ಹೋಗ್ತಾ ಇದ್ವಿ, ರಿಲೀಸ್ ಆಗ್ಬಿಟ್ಟು ಅದೆಲ್ಲ ಚೆನ್ನಾಗಿ ಇಷ್ಟ ಆಗ್ಬಿಟ್ಟು ನನಗೆ ಇಷ್ಟು. ಸೊ ಆಮೇಲೆ ಇಷ್ಟು ಮಾಡಿಸಿದ್ವಿ. ಸೊ ಮತ್ತೆ ಇನ್ನೊಂದ್ಸಲಿನೂ ಇದಕ್ಕಿಂತ ಒಂಚೂರು ಉದ್ದ ಮಾಡಿದೆ. ಇಷ್ಟು ಮಾಡಿದೆ ಫಸ್ಟ್ ಇಷ್ಟು. ಅದಾದ್ಮೇಲೆ ಇಷ್ಟು ಮಾಡಿದೆ. ಅದಾದ್ಮೇಲೆ ನನಗೆ ಕಟ್ ಮಾಡಿಸಿಲ್ಲ. 1 year ಆಯ್ತು ಅಷ್ಟೇ ನಾನು ಕಟ್ ಮಾಡಿಸಿಲ್ಲ. ಸೊ ಲಾಸ್ಟ್ ಇಯರು ಇಷ್ಟು, ಅದ್ರ ಲಾಸ್ಟ್ ಇಯರ್ ಇಷ್ಟು. ಸೊ ಇಷ್ಟಿತ್ತು. ಒಬ್ಬ ಇಷ್ಟು ಆಗಿಬಿಟ್ಟಿದೆ ಅಂದರೆ ನನ್ನ ರಿಲೇಟಿವ್ಸ್ ಎಲ್ಲ ಇವತ್ತು ಹೆಂಗೆ ಕಟ್ ಮಾಡ್ಸೋದು ಅಂತ ಬಂದೆ. ನಮ್ಮಮ್ಮ ಕಲಿತಾ ಇದ್ದಾರೆ. ಸೊ ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ರೆಡಿ ಆಯಿತು. ಇವಾಗ ನಾನು ಒಂದು ಟಾಪ್ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೊರಡಬೇಕು. ತುಂಬ ಬಿಸಿಲಿದೆ. ಅದೇ ನೋಡ್ತಾ ಇದ್ದೀನಿ, ಫ್ರೀ ಏರ್ಸ್ ಬಿಡೋಣ, ಇಲ್ಲಾಂದರೆ ಏನಾದರೂ ಮೆಸ್ಸಿ ಬಂತರ ಹಾಕೋಣ ಅಂತ ಯೋಚಿಸ್ತಾ ಇದ್ದೀನಿ. ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಈಚೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು ಗೈಸ್. ಯಪ್ಪ ಈ ಬಿಸಿಲಲ್ಲಿ ರೆಡಿ ಆಗಬೇಕಂದ್ರೆ ಒಂದು ದೊಡ್ಡ ತಲೆನೋವು. ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಅಂತ. ಬಟ್ ಗೈಸ್ ನಾನು ತುಂಬ ಹಿಂದೆ ಒಂದು ಸ್ಲಿಪ್ಪರ್ ತೊಗೊಂಡು, ತುಂಬ ಹಿಂದೆ ಎಲ್ಲ 1-2 ತಿಂಗಳ ಹಿಂದೆ ಸ್ಲಿಪ್ಪರ್ ತೊಗೊಂಡಿದ್ದೆ. ಈಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು, ಈ ಸ್ಲಿಪ್ಪರ್ ಹಾಕೊಂಡು ನಡ್ಕೊಬರ್ತೀನಿ. ನಮ್ಮ ಅಕ್ಕ ನಡ್ಕೊಬರ್ತೀಯ ಅಂತಿದ್ದಾಳೆ. ನೋಡೋಣ ನಡ್ಕೊಬರೋಕ್ಕಾಗುತ್ತಾ ಇಲ್ವಾ ಅಂತ. ಗೈಸ್ ಫೈನಲಿ ನಾನು ಇದನ್ನು ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಸಿಲಲ್ಲಿ ನೋಡಿ ಏನು ಚಿಕ್ಕ ಅಂತ ಐತೆ. ಲೆಟ್ಸ್ ವೇರ್ ದಿಸ್. ಸೊ ಇದನ್ನ ಹಾಕೊಂಡು ಇವಾಗ ಹೋಗೋದೆ. ನಾನು ಜಾಸ್ತಿ ಈಲ್ಸ್ ತೊಗೊಳಲ್ಲ ಗೈಸ್. ಇದು 1-2 ಅಷ್ಟೇ ನನ್ನ ಹತ್ರ ಈಲ್ಸ್ ಇರೋದು ಅನ್ಸುತ್ತೆ. ಯಾಕಂದರೆ ನಾನು ಮೊದಲೇ ಇರೋದು ಉದ್ದ. ನಾನು ಈಲ್ಸ್ ತಗೊಂಡಾಗೆಲ್ಲ ನಮ್ಮಮ್ಮ ಅದೇ ಹೇಳ್ತಾರೆ ಆಯಿತಾ. ಸೊ ನೀನು ಇರೋದು ಉದ್ದ,
ಸೊ ಗೈಸ್ ಫೈನಲಿ ಫ್ರೀ ಏರ್ಸ್ ಬೇಡ. ಸೊ ಗೈಸ್ ಫೈನಲಿ ಫ್ರೀ ಏರ್ಸು ತುಂಬ ಶೆಕೆ ಅಂತ ಅಂದ್ಬಿಟ್ಟು ಹಂಗೆ ಇದು ಮಾಡ್ಕೊಬಿಟ್ಟು ಯಾರು ಫ್ರೀ ಏರ್ಸ್ ಎಲ್ಲ ಹಾಕೊಂಡು ಈ ಬಿಸಿಲಲ್ಲಿ ಅಪ್ಪ ದೇವ್ಡ ನಾನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತಲೆ ಇನ್ನೂ ಸರಿ ಒಣಗು ಶೆಕೆಗೆ ಮಾತೇ ಆಡೋಕ್ಕಾಗ್ತಾಯಿಲ್ಲ ಅಂದ್ಕೊಳ್ಳಿ ಬಿಸಿಲಲ್ಲಿ. ಸೊ ಗೈಸ್ ಫೈನಲಿ ನಾನು ಫ್ರೀ ಏರ್ಸ್ ಬೇಡ ಅಂದ್ಬಿಟ್ಟು ಇದೇ ಹಾಕ್ಕೊಂಡಿದ್ದೀನಿ. ಈ ಥರ ಸುಮ್ಮನೆ ಏನೋ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡೆ ಏನು ಹೋಗ್ಬಿಟ್ಟು ಬರೋದಲ್ವಾ ಅಂತ. ಸೊ ಇವಾಗ ಸ್ಲಿಪ್ಪರ್ಸ್ ಹಾಕೊಂಡು ಹೊರಡೋದೆ ಹೋಗೋದು ಇವಾಗ ಚಾಲೆಂಜ್ ಇರೋದು. ಯಾಕಂದರೆ ಈ ರೋಡಿಂದ ಆ ರೋಡ್ ಆ ಕಡೆ ಆಪೋಸಿಟ್ ರೋಡ್ ಇರೋದು, ಮಧ್ಯದಲ್ಲಿ ಮೇನ್ ರೋಡು. ಇವಾಗ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಸ್ಕೈ ವಾಕಲ್ಲಿ ಹೋಗಬೇಕು. ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗೆ ಹೋಗೋದು ಬಿಟ್ಟು. ಫೈನಲಿ ಇವಾಗ ಮೆಟ್ರೋ ಹೋಗ್ತಿದ್ದೀನಿ. ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಮೆಟ್ರೋ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ಸ್ಕೈ ವಾಕಲ್ಲಿ ಅಂತೂ ಹತ್ತಕ್ಕಾಗಲ್ಲ ಅಂತ ಮೆಟ್ರೋಲಿ ಇದು ತೋರಿಸ್ತೀನಿ ನಿಮಗೆ ಅಂತ. ಸೊ ಗೈಸ್ ಏನಂತ ಅಂದರೆ ಆ ಕಡೆ ಇರೋದು ನಮ್ಮ ಮನೆ, ಈ ಕಡೆ ಇರೋದು ನಮ್ಮ ಚಿಕ್ಕಪ್ಪನ ಮನೆ. ಸೊ ಮಧ್ಯದಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ಸ್ಕೈ ವಾಕ್ ಇದೆ ಆಯಿತಾ. ಸ್ಕೈ ವಾಕಲ್ಲಿ ಯಾರು ಹತ್ತುತ್ತಾರೆ ಅಂದ್ಬಿಟ್ಟು ಆ ಕಡೆ ಮೆಟ್ರೋಲ್ ಲಿಫ್ಟ್ ಹತ್ತೋದು, ಈ ಕಡೆ ಬಂದು ಮತ್ತೆ ಈಗ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಹೋಗೋದೇ ಗೈಸ್. ನನಗಂತೂ ಸೀರಿಯಸ್ಲಿ ಹಿಲ್ಸಲ್ಲಿ ಫುಲ್ ಕಷ್ಟ ಆಗ್ತೈತೆ, ನಡೆಯೋಕ್ಕಾಗ್ತಾಯಿಲ್ಲ. ನಮ್ಮ ಅಕ್ಕನ ಕೇಳ್ತೀನಿ ನೋಡಿ ಹೆಂಗೆ ನಡೀತಾ ಇದ್ದೀನಿ ನಾನು. ಹಾಂ ಹೇಳೆ ಕರೆಕ್ಟಾಗಿ ಹೇಳೆ. ಇವಾಗ ನಮ್ಮ ಇನ್ನೊಂದು ಅಕ್ಕಳು ಬರ್ತಾಳಾ? ಸೊ ಗಾಯ್ಸ್ ಈ ರೋಡ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮ ಡ್ಯಾಡಿ ರಿಲೇಷನ್ಸ್ ಎಲ್ಲ ಎಂಡ್ವರೆಗೂ ನಾನು ಇದು ಯಾವಾಗಲೂ ಬಂದರೆ ಈಗ ಬರೋದು. ಯಾಕಂದರೆ ನಾನು ಜಾಸ್ತಿ ಅಜ್ಜಿ ಮನೇಲಿ ಇರ್ತೀನಲ್ವ, ಅಷ್ಟು ಬರೋಲ್ಲ. ಸೊ ಈ ಸ್ಟಾರ್ಟಿಂದ ಎಂಡ್ವರೆಗೂ ಅಲ್ಲಿ ಇದಾಕಿದ್ದಾರೆ ನೋಡಿ ಪೆಂಡಲ್, ಅಲ್ಲೇ ಇಲ್ಲಿ ಲೈನ್ ಫುಲ್ಲು ಗಾಯ್ಸ್ ಫುಲ್ಲು. ಅಲ್ಲಿಂದ ಈ ರೋಡ್ ಫುಲ್ ಅವರೇ, ಅದ್ರಲ್ಲಿ ನಾವು ಒಬ್ಬರೇ ಆ ಕಡೆ ಇರೋದು, ನಾವು ಮಾತ್ರ ಆ ಕಡೆ ಇರೋದಲ್ವಾ. ಇವಳಿಗೋಸ್ಕರ ನಾವು 20 ನಿಮಿಷ ಕಾಯ್ತಾ ನಿಂತಿದ್ದೀವಿ ಇಲ್ಲಿ ಬಂದು. ಸೊ ಗೈಸ್ ಫೈನಲಿ ಬಂದ್ವಿ ಆಯಿತಾ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಅಂದರೆ ಅವ್ರು 3rd ಫ್ಲೋರಲ್ಲಿ ಇವಾಗ ಮನೇನ ಹೊಸ್ದಾಗಿ ಕಟ್ಸ್ಕೊಂಡಿರೋದು. ಸೊ ಅದಕ್ಕೆ ಇವಾಗ ಅಲ್ಲಿ ಬರ್ತಾ ಇದ್ದಾರೆ, ಅದರದ್ದೇ ಪೂಜೆ ಮತ್ತು ಆಲುಗ್ಸೋದು. ಸೊ ಈ ಥರ ಎಲ್ಲ ಇತ್ತು. ಆ್ಯಂಡ್ ನಾನು ಫುಲ್ ನನ್ನ ಕಣ್ಣು ಎಷ್ಟು ಉರಿತಾಯಿತ್ತು ಅಂದರೆ ಫುಲ್ ಕಣ್ಣು ಉರಿತಾಯಿತ್ತು ಬಿಸಿಲಿಗೆ, ಆಚೆ ಧೂಳು ಅದರೆಲ್ಲದರಿಂದ. ಆ್ಯಂಡ್ ಸೀರಿಯಸ್ಲಿ ಗೈಸ್ ಇಷ್ಟೊಂದಲ್ಲಿ 1-2-3 ಜನ ಅಷ್ಟೇ ನಂಗೆ ಗೊತ್ತಿರೋದು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಇನ್ಯಾರಾದರೂ ಅಷ್ಟೇ ನಂಗೆ ಗೊತ್ತಿರ್ತಾರೆ. ಯಾಕಂದರೆ ನಾನು ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ಇರೋದ್ರಿಂದ ನನಗೆ ಯಾರು ಅಷ್ಟು ಗೊತ್ತೇ ಇಲ್ಲ. ಆ್ಯಂಡ್ ಸೊ 2 ರೂಮು ಆ್ಯಂಡ್ ಇದು ಬಂದು ಕಿಚನ್. ಸೊ ಮಿರರ್ ಚೆನ್ನಾಗಿದೆ ಅಂತ ಒಂದು ಮಿರರ್ ಸೆಲ್ಫಿ ತೊಗೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನಮ್ಮ ಅಕ್ಕ ಅಡ್ಡ ಬಂದುಬಿಟ್ಲು. ಸೊ ನನಗೆ ಅಲ್ಲೆಲ್ಲರ ಮುಂದೆ ಒಂಥರ ಆಕ್ವರ್ಡ್ ಫೀಲ್ ಗೈಸ್ ಮಾತಾಡೋದಕ್ಕೆ. ಸೊ ನಾನು ಅದಕ್ಕೆ ಸುಮ್ಮನೆ ಜಸ್ಟ್ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ, ನಾನು ಎಂತ ಸಹ ಮಾತಾಡಲಿಲ್ಲ. ಆ್ಯಂಡ್ ಇದು ಇನ್ನೊಂದು ರೂಮು. ಸೊ ಅಲ್ಲೂ ಕೂಡ ಮಿರರ್ ಇನ್ಬಿಲ್ಟೇ ಮಾಡಿಸ್ಬಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಮಿರರ್. ಸೊ ಫುಲ್ ಮಿರರ್. ಆ್ಯಂಡ್ ಯಾ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್. ಇದು ನಮ್ಮ ಅಕ್ಕಂದು ಔಟ್ಫಿಟ್ಟು. ಸೊ 2 ಇಯರ್ಸು, ಒಂದು 7 ಇಯರ್ಸ್ ಬ್ಯಾಕು, 2 ಇಯರ್ಸ್ ಅಲ್ಲ 7 ಇಯರ್ಸ್ ಬ್ಯಾಕ್ ಈ ಔಟ್ಫಿಟ್ ಇದು. ಆ್ಯಂಡ್ ಯಾ ಗೈಸ್ ಇದು ಬಂದುಬಿಟ್ಟು ಕಿಚನ್. ಸೊ ಕಿಚನ್ ನೋಡಿ ಆಲುಕ್ಸಿದ್ದಾರೆ ಅಲ್ವಾ. ಸೊ ಪೂಜೆ ಎಲ್ಲ ಮುಗಿಸಿದ್ರು. ನಾವು ಬಂದಿದ್ದು 12:31 ಆಗಿತ್ತಾ, 12 ಆಗಿತ್ತು ಗೈಸ್. ಸೊ ಇದು ಬಂದು ವಾಶ್ರೂಮ್ ಆ್ಯಂಡ್ ಇದು ಒಂದು ರೂಮು. ಸೊ ಅಲ್ಲಿ ಯಾರೋ ಇದ್ದರು, ಸೊ ಅದಕ್ಕೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದಂತ ಬಂದುಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಚಿಂಟು ಬೇಬಿ ಕೂಡ ಬಂದರು, ಅಂದರೆ ನಮ್ಮ ಸ್ವ್ಯಾಗ್ ಫ್ಯಾಮಿಲಿ ಬಂದರು ಗೈಸ್. ನೋಡಿದ ತಕ್ಷಣ ನಮ್ಮ ಅಕ್ಕ ಸ್ವ್ಯಾಗ್ ಅಂತ ಇದ್ದಾಳೆ, ಬಟ್ ನಾನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಇನ್ನೊಂದು ಅಕ್ಕ ಹೇಳಿದ್ಲು, ನಾನು ಹೇಳಿದ್ರೆ ಬೈತಾಳೆ ಗೈಸ್ ಅವಳು ಸುಮ್ಮನೆ, ಅದಕ್ಕೆ. ಆ್ಯಂಡ್ ನಮ್ಮ ಭಾವ ಮತ್ತು ನಮ್ಮ ಭಾವನ ಫ್ಯಾಮಿಲಿ. ಆ್ಯಂಡ್ ನಮ್ಮ ಚಿಂಟು ಫುಲ್ ನಿದ್ದೆ, ಅವ್ನ ಕಾರಲ್ಲಿ ಎಲ್ಲೋ ಬೇರೆ ಫಂಕ್ಷನ್ಸ್ ಮುಗಿಸ್ಕೊಂಡು ಬಂದಿದ್ದು, ಅವ್ನು ಫುಲ್ ನಿದ್ದೆಲೇ ತೇಲ್ತಾ ಇದ್ದ. ನೋಡಿರೋದು ಜಾಸ್ತಿ ಇತ್ತು ಅದೇ, ಅದಕ್ಕೆ ಎರಡು ದಿವಸಕ್ಕೆ ಹೋಗ್ತಿತ್ತು. ಕಟ್ ಮಾಡ್ತಿದ್ದೆ ಆಯ್ ಮಾಡೋ ಅಲ್ಲಿ ಚಿನಿ.
ಸೊ ಗೈಸ್ ಇದು ಬ್ಯಾಕ್ ಸೈಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಪಾರ್ಟ್ಮೆಂಟಲ್ಲಿ ಕಿಡ್ಸ್ಗೆಲ್ಲ ಆಟೋಡೋದಕ್ಕೆ ಪ್ಲೇ ಗ್ರೌಂಡ್ ಥರ ಅಲ್ಲಿ ಕಿಡ್ಸ್ಗೆ ಎಲ್ಲ ಆಟ ಎಲ್ಲ ಇಟ್ಟಿದ್ದಾರಲ್ವ, ಎಷ್ಟು ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಇದು ಮಾಲ್ ಇದೆ ಗೊತ್ತಾ, ಗ್ಲೋಬಲ್ ಮಾಲ್ ಇದೆ. ಗ್ಲೋಬಲ್ ಮಾಲ್ ಬ್ಯಾಕ್ ಸೈಡ್ ಇರೋ ಅಪಾರ್ಟ್ಮೆಂಟ್ ಇದು. ಸೊ ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಇನ್ನೊಂದು ಈ ಕಡೆ ಇದೆ, ಅದು ಆ್ಯಪಲ್ ಅನಿಸುತ್ತೆ. ಆ್ಯಂಡ್ ಇವರು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅಂದರೆ ನಮ್ಮ ಡ್ಯಾಡಿ ತಮ್ಮ. ಸೊ ಇವರು ಅವರಿಬ್ಬರು ಮಕ್ಕಳು. ನನಗೆ ನಮ್ಮ ಅಜ್ಜಿ ಮನೆ ಇರೋ ಮಕ್ಕಳಿಗೆ ಅಷ್ಟು ಅಟ್ಯಾಚ್ಮೆಂಟ್, ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಬಟ್ ಇವ್ರು ಮಾತಾಡಿಸ್ತಾರೆ, ಬಟ್ ಅಷ್ಟು ಮಾತಾಡಲ್ಲ ನಾನು. ಬಟ್ ಇವಳು ಇವ್ರ ಜೊತೆ ತುಂಬ ಕ್ಲೋಸ್ ಇದ್ದಾಳೆ. ಆ್ಯಂಡ್ ಸುಮ್ಮನೆ ಸ್ವಲ್ಪ ಟೆರೇಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಸ್ವಲ್ಪ ಮೇಲೆ ಬಂದೆ. ಆ್ಯಂಡ್ ಇದು ಹೆಂಗಿದೆ ಅಂದರೆ ಆ ಕಡೆ ಒಂದು ಅಪಾರ್ಟ್ಮೆಂಟು, ಈ ಕಡೆ ಒಂದು ಅಪಾರ್ಟ್ಮೆಂಟ್, ಮಧ್ಯದ ರೋಡ್ ಇರೋದು. ಸೊ ನೆಕ್ಸ್ಟು ಊಟಕ್ಕೆ ಬಂದ್ವಿ. ಸೊ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತು. ಸೊ ಗೈಸ್ ಟಾಸ್ಕ್ ಏನಂತಂದರೆ ಆ ಸ್ಲಿಪ್ಪರಲ್ಲಿ ನನಗೆ ನಡೆಯೋಕ್ಕಾಗಲಿಲ್ಲ. ಸೊ ಅರ್ಧದಿಂದ ಕವರಲ್ಲಿ ಹಾಕ್ಕೊಂಡು ಬಂದೆ, ಯಾಕಂದರೆ ಫುಲ್ ಚಪ್ಪಲಿ ಕಚ್ಬಿಟ್ಟಿತ್ತು ಗೈಸ್. ಸೊ ಗೈಸ್ ಏನಂದರೆ ಅಲ್ಲೆಲ್ಲ ಮುಗೀತು ಆಯಿತಾ, ನನ್ನ ಕಾಲು ಬೇರೆ ಚಪ್ಪಲಿ ಕಚ್ಬಿಟ್ಟಿತ್ತು. ಸೊ ಅದಕ್ಕೆ ಫುಲ್ ತಲೆ ಬೇರೆ ನೋವ್ತಾಯಿತ್ತು. ಬೆಳಗ್ಗೆ ಬೇರೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸೊ ಬಂದಿದ್ದ ತಕ್ಷಣ ಮಲ್ಕೊಬಿಟ್ಟೆ. ಸೊ 4ಗೇನೋ ಬಂದ್ವಿ ಅನ್ಸುತ್ತೆ, ಅಲ್ಲಿ 4 3:30 ಏನೋ ಆಗಿತ್ತು ಬಂದಿದ್ದು. ಸೊ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಇವಾಗ 6:30 ಅನಿಸುತ್ತೆ, 6:30ಗೆ ಎದ್ದಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಕೆಲಸ ಇದೆ ಗೈಸ್, ಅದನ್ನು ಮುಗಿಸ್ಕೊಂಡು ಮತ್ತೆ ನಿಮಗೆ ಡಿನ್ನರ್ ಟೈಮಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡಬೇಕು ಗೈಸ್, ಯಾಕೋ ತಲೆನೋವು ನನಗೆ ತುಂಬ, ಐ ಪ್ರಾಬ್ಲಮ್ ತುಂಬ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟೈತೆ ನನಗೆ. ಸೊ ನನಗೇನು ಪ್ರಾಬ್ಲಮ್ ಅಂತಂದರೆ ಇವಾಗ ತುಂಬ ಬಿಸಿಲು, ಅಂದರೆ ಇವಾಗ ಬ್ರೈಟ್ನೆಸ್ ಏನಾದರೂ ತುಂಬ ಜಾಸ್ತಿ ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ TV ಫೋನು, ಸೊ ಹಂಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಒಂಥರ ಕಣ್ಣು ಉರಿತಾ ಇರುತ್ತೆ. ಸೊ ಅದಕ್ಕೆ ನಾನು ಸ್ಪೆಕ್ಸ್ ಹಾಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಆಯಿತಾ 1-2 ಇಯರ್ಸಿಂದ. ಆದರೆ ನಾನು ನೋಡಿದ್ರೆ ಅವಾಗ ಹಾಕೊಳ್ಳೋದು ಬಿಚ್ಬಿಡೋದು. ಸೊ ಅದೇನಾಗ್ತಾ ಇದೆ, ಅದು ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಕೊಂಡ್ರೆ ನಾವು ಹಾಕೋತಾ ಇರಬೇಕು, ಇಲ್ಲ ಅಂತಂದರೆ ಹಾಕಿ ಯೂಸ್ ಹಂಗೆ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಅದು ಮಾಡಿಬಿಟ್ಟು ನನಗೆ ಇರೋ ಪ್ರಾಬ್ಲಮ್ನ ಇನ್ನೂ ಜಾಸ್ತಿ ನಾನೇ ಕಾಂಪ್ಲಿಕೇಟೆಡ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಸೊ ಅದಕ್ಕೇ ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಹಾಕೊಂಡಿರೋದಕ್ಕೆ. ಬಟ್ ಮಾರ್ಕ್ಸ್ ಬಂದುಬಿಡುತ್ತೆ, ಬಟ್ ಸ್ಟಿಲ್ ಮಾರ್ಕು ಏನೋ, ಬಟ್ ಕಣ್ಣು ಏನಾದರೂ ಹಾಳಾಗೋಗುತ್ತೆ. ಯಾಕಂದರೆ ಕಣ್ಣು ಪ್ರಾಬ್ಲಮ್ ಇತ್ತಂತಾನೆ ಸ್ಪೆಕ್ಸ್ ತೊಗೊಂಡು ಪಟ್ ಅಂತ ಹೇಳ್ತಾ ಇದ್ದೀನಲ್ವ, ಕಣ್ಣು ಪ್ರಾಬ್ಲಮ್ ಇತ್ತಂತಾನೆ ಸ್ಪೆಕ್ಸ್ ತೊಗೊಂಡಿದ್ದೆ ಆಯಿತಾ. ಸೊ ಇವಾಗ ಈ ಥರ ಮಾಡ್ಕೊಬಿಟ್ಟಿದ್ದೀನಿ. ಅದು ನನಗೆ ಗೊತ್ತಿಲ್ಲ ಗೈಸ್, ತುಂಬ ಕಣ್ಣುರಿ ಬರೋದು, ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಣ್ಣುರಿ ಅಂದರೆ ಕಣ್ಣುರಿ, ಎಷ್ಟು ಕಣ್ಣುರಿತಾಯಿತ್ತು ಗೊತ್ತಾ. ಅಂದರೆ ಆಮೇಲೆ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರ್ತಾನೆ ಇರಲಿಲ್ಲ. ಬಟ್ ಯಾಕೋ ತುಂಬ ಕಣ್ಣು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕಣ್ಣು ಉರಿ ಅಂದರೆ ಉರಿ. ಮತ್ತೆ ಚೆಕಪ್ ಮಾಡಿಸಿದಕ್ಕೆ ಸ್ಪೆಕ್ಸ್ ಹಾಕೊಂಡೇ ಇರಿ, ಅದನ್ನು ಬಿಚ್ಚಿ ಅದನ್ನು ತೆಗಿಯೋದು ಮಾಡಬೇಡಿ. ಯಾಕಂದರೆ ನನಗೆ ಧೂಳು ಈಚೆ ಹೋಗಿದ ತಕ್ಷಣ ಗೈಸ್ ಧೂಳೆಲ್ಲ ಬೀಳುತ್ತೆ ಗೊತ್ತಾ. ಹೋಗಿದ ತಕ್ಷಣ ಆ ಧೂಳಿಗೆ ಅದಕ್ಕೆ ಫುಲ್ ಮತ್ತೆ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗೋದು. ನಾನೇನು ಮಾಡ್ತೀನಿ, ಸ್ಪೆಕ್ಸ್ ಹೋಗ್ಬಿಟ್ಟಿರ್ತೀನಿ. ಆಮೇಲೆ ಅಲ್ಲೋದ್ಮೇಲೆ ಅಯ್ಯೋ ಸ್ಪೆಕ್ಸ್ ತಗೋಬರ್ಬೇಕಿತ್ತಲ್ವಾ ಅಂತ. ಅಜ್ಜಿರು ನನ್ನಷ್ಟು ಮರೆಯಲ್ಲ ಅನಿಸುತ್ತೆ. ಸೊ ಸ್ಪೆಕ್ಸ್ ಹೋಗ್ಬಿಟ್ಟಿದ್ದೀನಲ್ವಾ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಇಲ್ಲಿ ಹಾಕೋದನ್ನ ಇಲ್ಲಿಗೆ ಹಾಕ್ಬಿಟ್ಟಿರ್ತೀನಿ, ಇಲ್ಲಿ ಹಿಂಗೆ ಮಾಡಿಬಿಟ್ಟಿರ್ತೀನಿ ಆಯಿತಾ. ಸೊ ಹಿಂಗೆ ಮಾಡಿಬಿಟ್ಟಿರ್ತೀನಿ. ಸೊ ಅದೇನಾಗ್ಬಿಟ್ಟಿದೆ, ಲೂಸ್ ಆಗಿಬಿಟ್ಟಿದೆ. ಇವಾಗ ನೋಡಿ ಹಿಂಗೆ ಹಾಕಿರ್ತೀನಿ, ಇವಾಗ ಟೈಟ್ ಮಾಡಿಕೊಂಡೆ. ಸೊ ಹಿಂಗೆ ಅಂದಿದ ತಕ್ಷಣ ಪಟ್ಟಂತ ಬಿದ್ದು ಹೋಗ್ಬಿಡೋದು. ಸೊ ಹಿಂಸೆಗೆ ನಾನೇನು ಮಾಡ್ತೀನಿ, ಹಾಕೋದಿಲ್ಲ ಹೋಗ ಅಂತ. ಬಟ್ ನೋಡಿದ್ರೆ ಅದು ಈ ಥರ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಬಟ್ ಹಾಕೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಅನಾವಶ್ಯಕವಾಗಿ ಪ್ರಾಬ್ಲಮ್ಸ್ ಮಾಡ್ಕೋಬಾರ್ದು ಗೈಸ್. ಇವಾಗೆಲ್ಲ ತುಂಬ ಕಣ್ಣು ವಿಷಯದಲ್ಲಿ ಆಟನೇ ಆಡೋಕ್ಕೆ ಹೋಗ್ಬೇಡಿ ಯಾರು ಪ್ಲೀಸ್. ಯಾಕಂದರೆ ನಮ್ಮ ಮಮ್ಮಿ ಫೋನ್ ಬರ್ತಾಯಿದೆ. ಸೊ ನಿಮಗೆ ಡಿನ್ನರ್ ಆದಮೇಲೆ ಸಿಗ್ತೀನಿ. ಸೊ ಗೈಸ್ ಅದಾದಮೇಲೆ ನಮ್ಮ ಅಕ್ಕ ಬಂದು ಕೇಕ್ ತಂದಿದ್ಲು, ಸೊ ಪೇಸ್ಟ್ರಿ. ಸೊ ಅದನ್ನು ತಿಂದೆ. ನಾನು ಇದೆಲ್ಲ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು ಆದಷ್ಟು ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಊಟಕ್ಕೆ ಬಂದುಬಿಟ್ಟು ಗೈಸ್ ದೋಸೆ ಮತ್ತು ಆಮ್ಲೆಟ್ ಮತ್ತು ಗೋಡಂಬಿ ಚಿಕನ್ ಅಂತೂ ಸಖತ್ತಾಗಿತ್ತು. ನಾನು ಸುಮ್ಮನೆ ಹೇಳ್ತಲ್ಲ ಗೈಸ್, ಸೀರಿಯಸ್ಲಿ ನಮ್ಮಮ್ಮ ಎಷ್ಟು ಸಖತ್ತಾಗಿ ಕುಕ್ ಮಾಡ್ತಾರೆ ಗೊತ್ತಾ. ಸೊ ಗೈಸ್ ಬೆಳಗ್ಗೆಯಿಂದ ಊಟ ಎಲ್ಲ ಮುಗೀತು ಆಯಿತಾ. ಸೊ ಊಟ ಮುಗಿದು ಸ್ವಲ್ಪ ಹೊತ್ತಿಗೆ ಫೋನ್ ನೋಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬೆಳಗ್ಗೆಯಿಂದ ಅಲ್ಲಿ ಪೂಜೆಗೆ ಹೋಗಿದ್ವಿ, ಅಲ್ಲೇನು ಬಂದು ಮಲ್ಕೊಬಿಟ್ಟೆ. ಸೊ ಇದೇ ಆಯಿತು. ಸೊ ಅದಕ್ಕೆ ಇವಾಗ ಫೋನ್ ನೋಡೋಣ ಅಂದ್ಕೊಂಡೆ. ಆ್ಯಂಡ್ ನನಗೆ ಒಂದು ಡೌಟ್ ಆಯಿತು ಗೊತ್ತಾ, ಎಲೆಕ್ಷನ್ ನಡೆದಿರೋದು ಎಲೆಕ್ಷನ್ ಪೋಲ್ ಅಲ್ಲ, ವಾಟ್ಸಪ್ ಸ್ಟೇಟಸ್ ಅಲ್ಲ ಅಂತ ಗೊತ್ತಿಲ್ಲ. ಎಲ್ಲ ವಾಟ್ಸಪ್ ಸ್ಟೇಟಸಲ್ಲೂ ಅದೇ, ಎಲ್ಲ ವಾಟ್ಸಪ್ ಸ್ಟೇಟಸಲ್ಲಿ ಇದೆ. ಫಸ್ಟ್ ವೋಟ್ ಫಾರ್ ರೈಟ್ ಒನ್, ಏನೋ ಬಿಡಿ, ಅವ್ರವ್ರ ಖುಷಿ ಅಲ್ವಾ ನಮಗೆ. ಫಾರ್ ಟುಡೇಸ್ ವ್ಲಾಗ್ ಗೈಸ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ನಿಮಗೆ ಫುಲ್ ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿದೆ ಅಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕರೆಕ್ಟ್ ಮಾಡ್ಕೋತೀನಿ. ಯಾಕಂದರೆ ಇವಾಗ 1-2 ಮಂತ್ಸ್ ಆಯ್ತಲ್ವ. ಸೊ ಇನ್ನು
ಚೇಂಜಸ್ ಮಾಡ್ಕೋತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಇವಾಗ 130 135 ಇದೆ. ಸ್ಟಿಲ್ ಪ್ಲೀಸ್ ಅಟ್ಲೀಸ್ಟ್ 200 ಆದರೂ ಗೈಸ್ ಪ್ಲೀಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಶೋ ಸಮ್ ಲವ್. ಬೈ ಬಾಯ್.